ಇದು ಪ್ರತಿ ಮನೆಯ ಯಜಮಾನಿಯರು ನೋಡಲೇಬೇಕಾದಂತಹ ಸ್ಟೋರಿ. ಗೃಹಲಕ್ಷ್ಮಿ ಹಣ ನಿಜಕ್ಕೂ ನಿಮಗೆ ಬಂದಿದೆಯಾ? ಬಂದಿದೆ ಅಂದ್ರೆ ಎಷ್ಟು ತಿಂಗಳವರೆಗೂ ಬಂದಿದೆ? ಯಾವುದಾದ್ರೂ ತಿಂಗಳದ್ದು ಮಿಸ್ ಆಗಿದೆಯಾ? ಇದೇ ವಿಚಾರವಾಗಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಗ್ಯಾರಂಟಿಯ ವಿಚಾರದಲ್ಲಿ ಸರ್ಕಾರ ರಾಜ್ಯದ ಜನರಿಗೆ ಮಹಾ ಮೋಸವನ್ನ ಮಾಡ್ತಾ ಅನ್ನುವಂತಹ ಒಂದು ಬಿಗ್ ಕ್ವಶನ್. ಯಾವ ರೀತಿಯ ಮೋಸ ಈ ಗೃಹಲಕ್ಷ್ಮಿ ಯೋಜನೆಯ ಮೂಲಕ? ಇದನ್ನ ನೀವೆಲ್ಲ ತಿಳ್ಕೊಳ್ಳೇಬೇಕು. ಈ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬ. ಅಂತಾನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಬಿಟ್ಟಿ ಭಾಗ್ಯಗಳನ್ನ ನೀಡಿ ಕರ್ನಾಟಕದ ಗದ್ದುಗೆ ಏರಿತು. ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಿದ್ದಂತೆ ಸರ್ಕಾರದ ಗ್ಯಾರಂಟಿ ಗಾಯಬಾಗಿದೆಯಂತೆ. ಗೃಹಲಕ್ಷ್ಮಿಯರಿಗೆ ಸಿದ್ದರಾಮಯ್ಯ ಸರ್ಕಾರ ಪಂಗನಾಮ ಹಾಕಿದೆಯಂತೆ. ರಾಜ್ಯದ 1.24 ಕೋಟಿ ಮಹಿಳೆಯರಿಗೆ ಮಹಾಮೋಸ. 2 ತಿಂಗಳು ಹಣ ಹಾಕಿಲ್ಲ, ಆರ್ ಅಶೋಕ್ ಆರೋಪ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮೋಸ ನಡೆದಿದೆಯಂತೆ. ಮಹಿಳೆಯರಿಗೆ 2 ತಿಂಗಳು ಗೃಹಲಕ್ಷ್ಮಿ ಹಣವನ್ನೇ ಹಾಕಿಲ್ಲ. ಇಷ್ಟಾದರೂ ಸೆಪ್ಟೆಂಬರ್ವರೆಗೂ ಮಹಿಳೆಯರ ಖಾತೆಗೆ 2,000 ಹಣ ಹಾಕಿರೋದಾಗಿ ಸದನಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದಾರೆ ಅಂತ ವಿಪಕ್ಷ ನಾಯಕ ಸ್ಫೋಟಕ ಆರೋಪ ಮಾಡಿದ್ದಾರೆ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಹಣ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ತಲುಪಬೇಕಾಯಿತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಅಧಿಕಾರಿಗಳೆಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅಪ್ ಟು ಸೆಪ್ಟೆಂಬರ್ ತಿಂಗಳವರೆಗೂ ಎಲ್ಲ ಪೂರ್ತಿ ಚುಕ್ತಾ ಮಾಡಿದಿರಿ ಅಂತ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಹಣ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ತಲುಪಬೇಕಾಯಿತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಅಧಿಕಾರಿಗಳೆಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ. 5,000 ಕೋಟಿ ಉಳಿತಾಯ ಮಾಡಕ್ಕೋಸ್ಕರ ರಾಜ್ಯದ ಮಹಿಳೆಯರಿಗೆ ಇವರು 5 ಗ್ಯಾರಂಟಿ ನಾನು ನುಡಿದಿದ್ದೆ ಗ್ಯಾರಂಟಿ 1,24 ಲಕ್ಷದ ಮಹಿಳೆಯರಿಗೆ 1,24 ಲಕ್ಷ ಮಹಿಳೆಯರಿಗೆ ದ್ರೋಹ ಬಗ್ದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು. 2 ತಿಂಗಳ ಹಣ ಅಂದ್ರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸಿಕೊಂಡಿಲ್ಲ ಅನ್ನುವಂಥದ್ದನ್ನ. ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ ವರೆಗೆ ದುಡ್ಡು ಹಾಕೇನೆ ಅಂದ್ರೆ ನಿಮ್ಗೆ ಅಂದ್ರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆಗ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರೋದಂತಾಯ್ತಂದ್ರೆ ನಾನು ಸಚಿವರಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಸ್ಪಷ್ಟೀಕರಣವನ್ನ ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದ್ರೆ ಇದನ್ನ ಏನು ತಪ್ಪನ್ನು ಇವತ್ತು ಹೇಳುವಂತ ಪ್ರಯತ್ನವನ್ನ ಸಚಿವರು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕನ್ನೋ ಆಗ್ರಹವನ್ನು ನಾವು ಮಾಡ್ತೇವೆ. ಸರ್ಕಾರವೇನೋ ಎಲ್ಲಾ ತಿಂಗಳು ಗೃಹಲಕ್ಷ್ಮಿ ಹಣ ಹಾಕಿರೋದಾಗಿ ಹೇಳ್ತಿದೆ. ಆದ್ರೆ ಬಿಜೆಪಿ ನೋಡಿದ್ರೆ 2 ತಿಂಗಳ ಹಣ ಹಾಕಿಲ್ಲ ಅಂತ ಆರೋಪಿಸಿದೆ. ಹಾಗಾದ್ರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯಿತು ಅಂತ ಸರ್ಕಾರ ಉತ್ತರಿಸಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಪ್ರತಿ ಮನೆಯ ಯಜಮಾನಿಯರು ನೋಡಲೇಬೇಕಾದಂತಹ ಸ್ಟೋರಿ. ಗೃಹಲಕ್ಷ್ಮಿ ಹಣ ನಿಜಕ್ಕೂ ನಿಮಗೆ ಬಂದಿದೆಯಾ? ಬಂದಿದೆ ಅಂದ್ರೆ ಎಷ್ಟು ತಿಂಗಳವರೆಗೂ ಬಂದಿದೆ? ಯಾವುದಾದ್ರೂ ತಿಂಗಳದ್ದು ಮಿಸ್ ಆಗಿದೆಯಾ? ಇದೇ ವಿಚಾರವಾಗಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಗ್ಯಾರಂಟಿಯ ವಿಚಾರದಲ್ಲಿ ಸರ್ಕಾರ ರಾಜ್ಯದ ಜನರಿಗೆ ಮಹಾ ಮೋಸವನ್ನ ಮಾಡ್ತಾ ಅನ್ನುವಂತಹ ಒಂದು ಬಿಗ್ ಕ್ವಶನ್. ಯಾವ ರೀತಿಯ ಮೋಸ ಈ ಗೃಹಲಕ್ಷ್ಮಿ ಯೋಜನೆಯ ಮೂಲಕ? ಇದನ್ನ ನೀವೆಲ್ಲ ತಿಳ್ಕೊಳ್ಳೇಬೇಕು. ಈ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬ.
ಅಂತಾನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಬಿಟ್ಟಿ ಭಾಗ್ಯಗಳನ್ನ ನೀಡಿ ಕರ್ನಾಟಕದ ಗದ್ದುಗೆ ಏರಿತು. ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಿದ್ದಂತೆ ಸರ್ಕಾರದ ಗ್ಯಾರಂಟಿ ಗಾಯಬಾಗಿದೆಯಂತೆ. ಗೃಹಲಕ್ಷ್ಮಿಯರಿಗೆ ಸಿದ್ದರಾಮಯ್ಯ ಸರ್ಕಾರ ಪಂಗನಾಮ ಹಾಕಿದೆಯಂತೆ. ರಾಜ್ಯದ 1.24 ಕೋಟಿ ಮಹಿಳೆಯರಿಗೆ ಮಹಾಮೋಸ. 2 ತಿಂಗಳು ಹಣ ಹಾಕಿಲ್ಲ, ಆರ್ ಅಶೋಕ್ ಆರೋಪ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮೋಸ ನಡೆದಿದೆಯಂತೆ. ಮಹಿಳೆಯರಿಗೆ 2 ತಿಂಗಳು ಗೃಹಲಕ್ಷ್ಮಿ ಹಣವನ್ನೇ ಹಾಕಿಲ್ಲ. ಇಷ್ಟಾದರೂ ಸೆಪ್ಟೆಂಬರ್ವರೆಗೂ ಮಹಿಳೆಯರ ಖಾತೆಗೆ 2,000 ಹಣ ಹಾಕಿರೋದಾಗಿ ಸದನಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದಾರೆ ಅಂತ ವಿಪಕ್ಷ ನಾಯಕ ಸ್ಫೋಟಕ ಆರೋಪ ಮಾಡಿದ್ದಾರೆ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಹಣ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ತಲುಪಬೇಕಾಯಿತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಅಧಿಕಾರಿಗಳೆಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅಪ್ ಟು ಸೆಪ್ಟೆಂಬರ್ ತಿಂಗಳವರೆಗೂ ಎಲ್ಲ ಪೂರ್ತಿ ಚುಕ್ತಾ ಮಾಡಿದಿರಿ ಅಂತ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಹಣ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ತಲುಪಬೇಕಾಯಿತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಅಧಿಕಾರಿಗಳೆಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ. 5,000 ಕೋಟಿ ಉಳಿತಾಯ ಮಾಡಕ್ಕೋಸ್ಕರ ರಾಜ್ಯದ ಮಹಿಳೆಯರಿಗೆ ಇವರು 5 ಗ್ಯಾರಂಟಿ ನಾನು ನುಡಿದಿದ್ದೇ ಗ್ಯಾರಂಟಿ 1,24 ಲಕ್ಷದ ಮಹಿಳೆಯರಿಗೆ 1,24 ಲಕ್ಷ ಮಹಿಳೆಯರಿಗೆ ದ್ರೋಹ ಬಗ್ದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು. 2 ತಿಂಗಳ ಹಣ ಅಂದ್ರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸಿಕೊಂಡಿಲ್ಲ ಅನ್ನುವಂಥದ್ದನ್ನ. ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ ವರೆಗೆ ದುಡ್ಡು ಹಾಕೇನೆ ಅಂದ್ರೆ ನಿಮ್ಗೆ ಅಂದ್ರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆಗ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರುವಂತದ್ದಾಯ್ತಂದ್ರೆ ನಾನು ಸಚಿವರಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಸ್ಪಷ್ಟೀಕರಣವನ್ನ ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದ್ರೆ ಇದನ್ನ ಏನೋ ತಪ್ಪನ್ನು ಇವತ್ತು ಹೇಳುವಂತ ಪ್ರಯತ್ನವನ್ನ ಸಚಿವರು ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕನ್ನೋದು ಆಗ್ರಹವನ್ನು ನಾವು ಮಾಡ್ತೇವೆ. ಸರ್ಕಾರವೇನೋ ಎಲ್ಲಾ ತಿಂಗಳು ಗೃಹಲಕ್ಷ್ಮಿ ಹಣ ಹಾಕಿರೋದಾಗಿ ಹೇಳ್ತಿದೆ. ಆದ್ರೆ ಬಿಜೆಪಿ ನೋಡಿದ್ರೆ 2 ತಿಂಗಳ ಹಣ ಹಾಕಿಲ್ಲ ಅಂತ ಆರೋಪಿಸಿದೆ. ಹಾಗಾದ್ರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯಿತು ಅಂತ ಸರ್ಕಾರ ಉತ್ತರಿಸಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.